ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ 28ನೇ ದಿನಕ್ಕೆ ಕಾಲಿಟ್ಟಿದೆ. ಹಳೆ ಸ್ಪರ್ಧಿಗಳ ಜೊತೆ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಸೇರಿ ಕಾಮಿಡಿ ಕಿರಿಕ್ ಜೊತೆಗೆ ಭಾವನಾತ್ಮಕ ಸನ್ನಿವೇಶಗಳು ಎದುರಾಗ್ತಿದೆ. ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ. ಅಂದ್ರೆ ಸ್ಪರ್ಧಿಗಳೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅವತಾರ ತಾಳಿದ್ದಾರೆ. ಈಗಾಗಲೇ ಪ್ರೋಮೋ ಕೂಡ ಬಂದಿದ್ದು ರೆಟ್ರೋ ಲುಕ್ ನಲ್ಲಿ ಸ್ಪರ್ಧಿಗಳೆಲ್ಲ ಮಿಂಚಿದ್ದಾರೆ. ಕಾಲೇಜ್ ಕ್ಯಾಂಪಸ್, ಹಾಸ್ಟೆಲ್, ಕ್ಯಾಂಟೀನ್ ಎಲ್ಲವೂ ಇದೆ. ಕಾಲೇಜು ಹುಡುಗ ಹುಡುಗಿಯರ ರೀತಿ ಎಲ್ಲರೂ ಮಿಂಚ್ತಿದ್ದಾರೆ. ಕಾಲೇಜು ಅಂದ್ಮೇಲೆ ಫ್ರೆಂಡ್ಶಿಪ್, ಲವ್ ಎಲ್ಲ ಕಾಮನ್. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾನ್ಸ್ ಕೂಡ ಶುರುವಾಗ್ಬಿಟ್ಟಿದೆ. ಕ್ಯಾಪ್ಟನ್ ರಘು ಬಿಬಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ. ರಾಶಿಕಾ ಸೂರಜ್ ಇಬ್ಬರು ಜೋರಾಗಿಯೇ ಪ್ರೇಮ ಗೀತೆ ಹಾಡ್ತಿದ್ದಾರೆ. ಇನ್ನು ಗಿಲ್ಲಿ ಹಾಗೂ ಕಾವ್ಯ ಜಂಟಿಯಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು. ಮೊದಲಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ರು. ಕಾವ್ಯ ಹಿಂದೆ ಗಿಲ್ಲಿ ಓಡಾಡುತ್ತಿರುವುದು ಗೊತ್ತೇ ಇದೆ. ಆಕೆ ರಾಖಿ ಕಟ್ಟಿದ್ರು, ಗಿಲ್ಲಿ ಮಾತ್ರ ಸುಮ್ನಾಗ್ತಿಲ್ಲ. ಇಬ್ಬರ ನಡುವೆ ಸಮಥಿಂಗ್ ಇದೆ ಎನ್ನುವಂತೆ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಕಾಲೇಜ್ ಸ್ಟಾರ್ಸ್ ನಲ್ಲಿ ಹುಡುಗಿಯರನ್ನ ಚುಡಾಯಿಸುವುದು, ರ್ಯಾಗಿಂಗ್ ಪಟಾಯಿಸುವುದು ಕೂಡ ಮಾಡ್ತಿದ್ದಾರೆ. ಧನುಷ್ ಏಕಾಏಕಿ ಕಾವ್ಯ ಅವರನ್ನ ಭುಜದ ಮೇಲೆ ಎತ್ತಿಕೊಂಡು ಹೋಗಿದ್ದಾರೆ. ಇದನ್ನ ನೋಡಿ ಗಿಲ್ಲಿ ಅವಕ್ಕಾಗಿದ್ದಾರೆ. ಕಾವ್ಯ ಲಂಗ ದಾವಣಿ ತೊಟ್ಟು ಮಿಂಚಿದ್ದಾರೆ. ಪುಲ್ಕಾ ಡಾಟ್ ಶರ್ಟ್ ಹಾಗೂ ಬೆಲ್ ಬಾಟಮ್ ಪ್ಯಾಂಟ್ ನಲ್ಲಿ ಧನುಷ್ ಕಾಣಿಸಿಕೊಂಡಿದ್ದಾರೆ. ಗಿಲ್ಲಿ ಮುಂದೆಯೇ ಕಾವ್ಯರನ್ನ ಧನುಷ್ ಭುಜದ ಮೇಲೆ ಹೊತ್ಕೊಂಡು ಹೋಗಿರುವ ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಕಾಲೇಜ್ ಸ್ಟಾರ್ಸ್ ನಡುವೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ನಡುವೆ ಬಿರುಕು ಮೂಡಿದೆ. ಮೊದಲ ದಿನದಿಂದಲೂ ಆತ್ಮೀಯ ಸ್ನೇಹಿತರಾಗಿದ್ದವರು ಈಗ ದೂರ ಆಗ್ತಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.